ನಮಸ್ಕಾರ ವೀಕ್ಷಕರೇ. ದೇಶದ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರ ಹೊಂದಿದ್ದು ಅಲ್ಲಿನ ಆರ್ಥಿಕತೆ ಹಾಗೂ ಅಭಿವೃದ್ಧಿ ವಿಚಾರಗಳು ಆಗಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇರುತ್ತೆ. ಈ ಪೈಕಿ ಈ 3 ರಾಜ್ಯಗಳಿಂದ ಮತ್ತಷ್ಟು ಗಂಭೀರ ಸುದ್ದಿಗಳು ಬರ್ತಾ ಇದೆ. ಆಲ್ರೆಡಿ ಸಾಲದಲ್ಲಿ ಮುಳುಗಿರೋ ಹಿಮಾಚಲ ಪ್ರದೇಶದಲ್ಲಿ ಉಚಿತಗಳು ಸಿಗದೆ ಜನರು ರೊಚ್ಚಿಗೆದ್ದಿದ್ದಾರೆ. ಎಲೆಕ್ಷನ್ಗೂ ಮುನ್ನ ಕೈ ನಾಯಕರು ಹೇಳಿದ್ದು ಈಗ ಮಾಡ್ತಾ ಇರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳು ಜನರನ್ನ ಮಾತಾಡಿಸ್ತಾ ಇದ್ದು ರಿಯಾಲಿಟಿಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದೆಡೆ ಅತ್ತ ತೆಲಂಗಾಣದಲ್ಲೂ ಕಾಂಗ್ರೆಸ್ ನೀಡಿದ್ದ ಭರವಸೆಯನ್ನ ಈಡೇರಿಸುವಲ್ಲಿ ವಿಫಲವಾಗಿದ್ದು ವಿಪಕ್ಷಗಳು ಪ್ರಣಾಳಿಕೆ ಹಿಡ್ಕೊಂಡು ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡ್ತಾ ಇವೆ. ಇತ್ತ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕುಂಠಿತವಾಗಿದ್ದು ಈ ಮಧ್ಯೆ ಕರ್ನಾಟಕದಿಂದ ವಿವಾದಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಹಣ ವರ್ಗಾವಣೆ ಆರೋಪ ಕೇಳಿ ಬರ್ತಾ ಇದೆ. ಇದು ಮುಂದಿನ ಎಲೆಕ್ಷನ್ಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಧಿಕಾರಕ್ಕಾಗಿ ಉಚಿತಗಳನ್ನ ನೀಡೋ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಿವೆ. ಯಾವ ಕಾರಣಕ್ಕೂ ಉಚಿತ ಕೊಡಬಾರದು ಅಂತ ಹೇಳೋರು ಇದ್ದಾರೆ, ಬಡವರಿಗೆ ಕೊಟ್ಟರೆ ನಿಮ್ಗೇನ್ರಿ ಉರಿ ಅಂತ ಕೇಳುವವರು ಇದ್ದಾರೆ. ಆದ್ರೆ ಉಚಿತಗಳ ಬಗ್ಗೆ ತೀವ್ರ ಆಕ್ಷೇಪ ಬರೋದಕ್ಕೆ ಕಾರಣವೇ ಸರಿಯಾದ ರೀತಿಯಲ್ಲಿ ಅದನ್ನ ಘೋಷಣೆ ಮಾಡದೇ ಇರೋದು. ವೃದ್ಧರು, ಕುಟುಂಬದಿಂದ ದೂರ ಆಗಿರುವ ಅಥವಾ ಕುಟುಂಬವೇ ಇಲ್ಲದ ಬಡವರು, ಸಂಕಷ್ಟದಲ್ಲಿರೋ ಮಹಿಳೆಯರು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕೂಲಿ ಮಾಡೋ ಶ್ರಮಿಕರು, ದೂರದಲ್ಲಿರೋ ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು, ಈ ರೀತಿ ಅರ್ಹರು ಯಾರೋ ಅಂತವರನ್ನ ಗುರುತಿಸಿ ಉಚಿತ ನೀಡಿದ್ರೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಮನುಷ್ಯರಿಗೆ ವಾಸ್ತವ ಏನು ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಅದನ್ನ ಬಿಟ್ಟು ನಿಂಗೂ ಫ್ರೀ, ಅವರಿಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಯಾವುದೇ ಪಕ್ಷ ಘೋಷಣೆ ಮಾಡಿದ್ರು ಅದು ದೇಶಕ್ಕೆ ಹಾಗೂ ಜನರಿಗೆ ಮಾರಕ. ಸದ್ಯದ ಮಟ್ಟಿಗೆ ಈ ರೀತಿ ಘೋಷಣೆ ಮಾಡಿ 3 ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ ವಿರುದ್ಧ 3 ರಾಜ್ಯಗಳಿಂದ ಕಂಪ್ಲೇಂಟ್ ಬರ್ತಾ ಇದೆ. ಈ ಪೈಕಿ ಹಿಮಾಚಲ ಪ್ರದೇಶ ಆರ್ಥಿಕ ಪತನ ಕಂಡಿದೆ ಅನ್ನೋದು ಹಳೆ ಸುದ್ದಿ. ತಿಂಗಳಿಗೆ ಒಮ್ಮೆ ಆದ್ರೂ ಹಿಮಾಚಲ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಇಷ್ಟು ದಿನ ಸರ್ಕಾರಿ ಉದ್ಯೋಗಿಗಳ ಸಂಬಳ ವಿಳಂಬ ಆಗ್ತಾ ಇದೆ, ಪೆನ್ಷನ್ ನಿಂತಿದೆ, ಗುತ್ತಿಗೆ ಕೆಲಸಗಾರರು ಸಂಬಳ ನೋಡಿ ಹಲವು ತಿಂಗಳು ಕಳೆದಿದೆ ಅನ್ನೋದನ್ನೆಲ್ಲ ನೋಡಿದ್ವಿ. ಸರಿ, ಇದನ್ನೆಲ್ಲ ಮಾಡ್ತಾ ಇರೋದು ಉಚಿತ ಕೊಡೋದಕ್ಕಲ್ವಾ? ಅದಾದ್ರೂ ಸರಿಯಾಗಿ ಆಗ್ತಾ ಇದೆಯಾ ನೋಡಿದ್ರೆ ಅಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪಗಳು ಬಂದಿವೆ. ಎಲೆಕ್ಷನ್ ಟೈಮ್ ನಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಮಹಿಳೆಯರಿಗೂ ಪ್ರತಿ ತಿಂಗಳು 1,500 ನೀಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಸರ್ಕಾರ ರಚನೆಯಾಗಿ 3 ವರ್ಷ ಕಳೆದಿದೆ, ಆದರೆ ಮಹಿಳೆಯರಿಗೆ ನೀಡಿದ್ದು 1 ಕಂತಿನ ಹಣ ಮಾತ್ರ. ಅಂದಹಾಗೆ ಈ ಯೋಜನೆಗೆ ಇಂದಿರಾ ಗಾಂಧಿ ಪ್ಯಾರಿ ಬಹನ ಸುಖ್ ಸಮ್ಮಾನ್ ಯೋಜನೆ ಅನ್ನೋ ಹೆಸರನ್ನ ಇಟ್ಟು ವೋಟ್ ಕೇಳಿ ಗೆದ್ದು ಬಂದಿದ್ರು. ಆದ್ರೆ ಆಮೇಲೆ ಸಿಕ್ಕಿದ್ದು 1 ಕಂತು ಮಾತ್ರ. ಈ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಾದ ಇಂಡಿಯಾ ಟುಡೇ ಹಾಗೂ ಆತಕ್ ರಾಜ್ಯಾದ್ಯಂತ ಹಲವು ಜಿಲ್ಲೆ, ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕುಗಳಲ್ಲಿ ಮಹಿಳೆಯರನ್ನ, ಅಧ್ಯಕ್ಷರನ್ನ ಹಾಗೂ ಪ್ರಮುಖರನ್ನ ಮಾತಾಡಿಸ್ತಾ ಹೋಗ್ತಾರೆ. ಎಲ್ಲರೂ ಹೇಳೋದು ಒಂದೇ ವಿಚಾರವನ್ನ, ದುಡ್ಡು ಬಂದಿಲ್ಲ ಅಂತ. ಕುಗ್ರಾಮದ ಮಹಿಳೆಯರಿಗೆ ಈ ಯೋಜನೆ ಬಗ್ಗೆ ಕೇಳಿದ್ದೀರಾ ಅಂತ ಕೇಳಿದ್ರೆ ಹೌದು ಕೇಳಿದೀವಿ, 1 ಸಲ ಅಕೌಂಟ್ಗೆ ದುಡ್ಡು ಬಂತು, ಆಮೇಲೆ ಬರಲಿಲ್ಲ ಅಂತಾರೆ. ಇನ್ನು ಕೆಲ ಮಹಿಳೆಯರು ನಾವು 3 ವರ್ಷದ ಹಿಂದೆಯೇ ಅರ್ಜಿ ಕೊಟ್ಟಿದ್ದೀವಿ, 1 ಕಂತು ಬಂತು, ಆಮೇಲೆ ಬರಲೇ ಇಲ್ಲ ಅಂತಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಕೇಳಿದ್ರೆ ಹೌದು ಈ ಯೋಜನೆ ಘೋಷಣೆ ಆಗಿದೆ, ಸಾಕಷ್ಟು ಮಹಿಳೆಯರು ಬಂದು ವಿಚಾರಿಸಿದ್ದಾರೆ, ಆದ್ರೆ ದುಡ್ಡು ಮಾತ್ರ ಬಂದಿಲ್ಲ ಅಂತಾರೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಅದೇನೆಂದರೆ ಈ ಘೋಷಣೆ ಮಾಡುವಾಗ ಎಲ್ಲಾ ಮಹಿಳೆಯರಿಗೂ ಅಂತ ಹೇಳಿದ್ರು, ಆದ್ರೆ ಇಡೀ ರಾಜ್ಯದಲ್ಲಿ 35,000 ಮಹಿಳೆಯರಿಗೆ ಮಾತ್ರ 1 ಕಂತು ಬಂದಿದೆ, ಉಳಿದವರಿಗೆ ಅದೂ ಕೂಡ ಬಂದಿಲ್ಲ. ಈಗ ಹಳೆ ಬಾಕಿಯನ್ನ ಸರ್ಕಾರ ಕೊಡಬೇಕು ಅಂದ್ರೆ 3 ವರ್ಷದ ಲೆಕ್ಕ ಹಿಡಿದ್ರೆ ಒಬ್ಬೊಬ್ಬ ಮಹಿಳೆಯರಿಗೆ 54,000 ಹಣ ನೀಡಬೇಕಾಗುತ್ತೆ. ಲಕ್ಷ ಮಹಿಳೆಯರಿಗೆ ಈ ಹಳೆ ಬಾಕಿ ತೀರಿಸೋದಕ್ಕೆ ಹೋದ್ರೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡಿ. ಈಗಾಗಲೇ ಹಿಮಾಚಲ ಪ್ರದೇಶ ಸರ್ಕಾರದ ಈ ಅವಧಿಯ ಸಾಲ 1 ಲಕ್ಷ ಕೋಟಿ ದಾಟಿ ಹೋಗಿದೆ. ಇನ್ನು ಗ್ಯಾರಂಟಿಗಳ ಬಗ್ಗೆ ಸಿಎಂ ಸುಖವಿಂದರ್ ಸಿಂಗ್ ಬಳಿ ಕೇಳಿದ್ರೆ ಅವರು ಹೇಳೋದೇ ಬೇರೆ. ಸದ್ಯ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಎಲ್ಲವೂ ಒಂದು ಹಂತಕ್ಕೆ ಸರಿ ಹೋದ್ಮೇಲೆ ಮತ್ತೆ ಹಣವನ್ನ ಹಾಕೋದಕ್ಕೆ ಆರಂಭಿಸ್ತೀವಿ ಎಂದಿದ್ದಾರೆ. ಆದ್ರೆ ಈ 3 ವರ್ಷದಲ್ಲಿ ಸರಿ ಹೋಗದ ಆರ್ಥಿಕತೆ 2 ವರ್ಷಗಳಲ್ಲಿ ಸರಿ ಹೋಗುತ್ತೆ ಅಂದ್ರೆ ಅದು ಸಾಧ್ಯನಾ ಅನ್ನೋದು ಜನರ ಪ್ರಶ್ನೆ. ಅಲ್ಲದೆ ಈಗ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಕೊಂಡು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಮಾತ್ರ ನೀಡ್ತೀವಿ ಅಂತಿದ್ದಾರೆ. ಆದ್ರೆ ಚುನಾವಣೆಗೂ ಮುನ್ನ ಈ ರೀತಿ ಯಾವುದೇ ಕಂಡೀಷನ್ ಬಗ್ಗೆ ಯಾಕೆ ಹೇಳಿರ್ಲಿಲ್ಲ ಅನ್ನೋದನ್ನ ಜನರು ಕೇಳ್ತಾ ಇದ್ದಾರೆ. ಇನ್ನು ವಿಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರ ಆಗಿದ್ದು ವಿಂಟರ್ ಸೆಷನ್ ನಲ್ಲಿ ಈ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಈ ಬಗ್ಗೆ ಚರ್ಚೆ ನಡೆದು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅನ್ನೋದನ್ನ ಸುಖವಿಂದರ್ ಸರ್ಕಾರ ಮಾಹಿತಿ ಕೊಟ್ಟಿತ್ತು. ಆದ್ರೆ ಈ ಬಗ್ಗೆ ಆರೋಪಿಸ್ತಾ ಇರೋ ಬಿಜೆಪಿ ಕೇವಲ 35,000 ಫಲಾನುಭವಿಗಳಿದ್ದಾರೆ, ಅವರಿಗೂ ಕೊಟ್ಟಿರೋದು ಕೇವಲ 1 ಕಂತು ಮಾತ್ರ, ಇದು ಜನರಿಗೆ ಮಾಡಿರೋ ಮಹಾಮೋಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತ ತೆಲಂಗಾಣದಲ್ಲೂ ಉಚಿತಗಳಿವೆ ಅನ್ನೋದು ಗೊತ್ತಿರೋದೆ. ಆದ್ರೆ ಅಲ್ಲಿ ಇತ್ತೀಚೆಗೆ ಸರ್ಕಾರಿ ನೇಮಕಾತಿ ಕುರಿತಂತೆ ಯುವಕರು ಪ್ರೊಟೆಸ್ಟ್ ನಡೆಸಿದ್ರು. ಅವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ದೊಡ್ಡ ಇಶ್ಯೂ ಆಗಿತ್ತು.
ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಆರ್ಎಸ್ ಪಾರ್ಟಿ ಮುಖ್ಯಸ್ಥ ಕೆಟಿಆರ್ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಹೇಳಿದ್ರು, ಫೋಟೋಗಳಲ್ಲೂ ಪೋಸ್ಟ್ ಕೊಟ್ಟಿದ್ರು. ಈ ರೀತಿ ಭರವಸೆ ಕೊಟ್ಟು ಬಿಆರ್ಎಸ್ ಅನ್ನ ಅಧಿಕಾರದಿಂದ ಕಿತ್ತೊಗೆದು ನೀವು ಅಧಿಕಾರ ಹಿಡಿದ್ರಿ. ಈಗ ಉದ್ಯೋಗ ಸೃಷ್ಟಿ ಯಾಕೆ ಆಗಿಲ್ಲ? ರಾಹುಲ್ ಗಾಂಧಿಗೆ ನೈತಿಕತೆ ಇದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಸವಾಲ್ ಹಾಕಿದ್ದಾರೆ. ಮೊದಲೇ ರೇವಂತ್ ರೆಡ್ಡಿ ಸರ್ಕಾರದ ಮೇಲೆ ಅತಿಯಾದ ಓಲೈಕೆ ಆರೋಪ ದಟ್ಟವಾಗಿದೆ. ಈ ಹೊತ್ತಲ್ಲಿ ಇಂಥ ವಿಚಾರಗಳು ಕೂಡ ಹಿನ್ನಡೆ ತರಿಸುವಂತಾಗಿದೆ. ಇನ್ನು ಕರ್ನಾಟಕದ ಕಡೆ ನೋಡಿದ್ರೆ ಹಿಮಾಚಲಕ್ಕೆ ಹೋಲಿಸಿದ್ರೆ ಕರ್ನಾಟಕ ಸರ್ಕಾರ ಉಚಿತಗಳ ಪೂರೈಕೆಯಲ್ಲಿ ಸಫಲವಾಗಿದೆ. ಗೃಹಲಕ್ಷ್ಮಿ ಹಣ ಡಿಲೇ ಆಗ್ತಿರೋದು ಸದ್ದು ಮಾಡ್ತಾ ಇದೆ. ಆದ್ರೆ ವರ್ಷಾನುಗಟ್ಟಲೆ ಬಾಕಿ ಉಳಿಸಿಕೊಂಡ ಬಗ್ಗೆ ಇನ್ನೂ ಯಾವುದೇ ಆರೋಪ ಬಂದಿಲ್ಲ. ಆದ್ರೆ ಈ ಗ್ಯಾರಂಟಿಗಳಿಂದಾಗಿ ರಸ್ತೆ ಸೇರಿ ಹಲವು ಅಭಿವೃದ್ಧಿ ಕೆಲಸ ಬಾಕಿ ಉಳಿದಿದೆ ಅನ್ನೋ ಆರೋಪ ಹಲವು ತಿಂಗಳಿಂದ ಕೇಳ್ತಾನೆ ಬಂದಿದೆ. ಆದ್ರೆ ಈಗ ಇದೆಲ್ಲದಕ್ಕಿಂತ ಪ್ರಮುಖ ವಿಚಾರವನ್ನ ಕರ್ನಾಟಕ ಬಿಜೆಪಿ ಮುಂದೆ ತಂದಿಟ್ಟು ಹಗರಣದ ಲಿಸ್ಟ್ ನಲ್ಲಿರೋ ನ್ಯಾಷನಲ್ ಹೆರಾಲ್ಡ್ಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಹಣ ಸಂದಾಯ ಆಗಿದೆ ಅನ್ನೋ ಆರೋಪ ಎತ್ತಿ ಹಿಡಿದಿದೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಒಡೆತನದ ಈ ಪತ್ರಿಕೆ ಸಂಬಂಧ ಅವರ ಮೇಲೆ ಕೇಸ್ ದಾಖಲಾಗಿ ವಿಚಾರಣೆ ನಡೀತಾ ಇದೆ. ಈ ಹೊತ್ತಲ್ಲಿ ಸರ್ಕ್ಯುಲೇಷನ್ನೇ ಇಲ್ಲದ ಆ ಪತ್ರಿಕೆಗೆ ಜಾಹೀರಾತು ಕೊಡೋದಕ್ಕೆ ಕೋಟಿ ಹಣ ಖರ್ಚು ಮಾಡಿರೋದು ರಿವೀಲ್ ಆಗಿದೆ. ಕರ್ನಾಟಕ ಜನರ ತೆರಿಗೆ ಹಣ ಹೀಗೆಲ್ಲ ಪೋಲಾಗ್ತಾ ಇದೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ದನಿ ಏರಿಸ್ತಾ ಇದೆ. ಹೀಗೆ ಆಡಳಿತ ಇರೋ ಎಲ್ಲಾ ರಾಜ್ಯಗಳಲ್ಲಿ ಆರ್ಥಿಕತೆ ಹಾಗೂ ಅಭಿವೃದ್ಧಿ ವಿಚಾರ ಕೈಗೆ ಮುಖಭಂಗವನ್ನ ತರಿಸ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಸೇರಿದಂತೆ ತಾವು ಗೆದ್ದ ವಿಧಾನಸಭೆಯಲ್ಲಿ ವರ್ಕ್ ಆಗಿದೆ ಈ ಫ್ರೀ ಘೋಷಣೆ. ಆದರೂ ಕೂಡ ಕಳೆದ 2 ವರ್ಷಗಳಲ್ಲಿ ಯಾವ ರಾಜ್ಯದಲ್ಲೂ ಕಾಂಗ್ರೆಸ್ ಘೋಷಣೆ ವರ್ಕ್ ಆಗಿಲ್ಲ. ಇಷ್ಟಾದ್ರೂ ಮತ್ತದೇ ತಂತ್ರವನ್ನ ಬಳಸ್ತಾ ಇರೋ ಕಾಂಗ್ರೆಸ್ ಅಸ್ಸಾಂನಲ್ಲೂ ಕೂಡ ಸಾಕಷ್ಟು ಕಲರ್ಫುಲ್ ಘೋಷಣೆ ಮಾಡೋದ್ರಲ್ಲಿದೆ. ಆದ್ರೆ ಅದು ವರ್ಕ್ ಆಗುತ್ತಾ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ಯಾಕಂದ್ರೆ ಅಸ್ಸಾಂನ ವಾತಾವರಣ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ವಿರುದ್ಧವಾಗಿದೆ. ಹಿಮಂತ್ ಬಿಸ್ವಾ ಸರ್ಮಾ ಆಡಳಿತವನ್ನ ಜನರು ಮೆಚ್ಚಿಕೊಂಡಿದ್ದು ಬಿಜೆಪಿ ಅಲೆ ಇದೆ. ಇದನ್ನ ರಿವರ್ಸ್ ಮಾಡಿ ಕಾಂಗ್ರೆಸ್ ಪರ ಅಲೆ ಸೃಷ್ಟಿಸಬೇಕು ಅಂದ್ರೆ ದೊಡ್ಡ ಮಟ್ಟದ ತಂತ್ರಗಾರಿಕೆ ಮಾಡಬೇಕು. ಜನಸಾಮಾನ್ಯರನ್ನ ಸೆಳೆಯಬೇಕು ಅಂದ್ರೆ ಅದು ಉಚಿತಗಳಿಂದ ಮಾತ್ರ ಸಾಧ್ಯ ಅನ್ನೋದು ಕೈ ಲೆಕ್ಕಾಚಾರ. ಆದ್ರೆ ಹಿಮಾಚಲದ ಕಡೆ ನೋಡಿದ್ರೆ ಅಸ್ಸಾಂ ಜನರು ಯೋಚಿಸೋ ಹಾಗಾಗುತ್ತೆ ಅನ್ನೋದು ವಾಸ್ತವ. ಅಂದಹಾಗೆ ಈ ಹಿಂದೆ ಹರಿಯಾಣದಲ್ಲಿ ಬಿಜೆಪಿ ಗೆಲುವಿಗೆ ಕಾರಣಗಳನ್ನ ನೋಡ್ತಾ ಹೋದ್ರೆ ಅದರಲ್ಲಿ ಹಿಮಾಚಲದ ಪಾತ್ರವೂ ಇದೆ. ಕಾಂಗ್ರೆಸ್ ಹಿಮಾಚಲದಲ್ಲಿ ಉಚಿತ ಘೋಷಿಸಿ ಅದನ್ನು ಕೊಡ್ತಾ ಇಲ್ಲ, ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ, ಜನರಿಗೆ ಆರ್ಥಿಕ ಸಂಕಷ್ಟ ಶುರುವಾಗಿದೆ ಅನ್ನೋದನ್ನ ತೋರಿಸಿ ಜನರನ್ನ ಬಿಜೆಪಿ ಅಲರ್ಟ್ ಮಾಡಿತ್ತು. ಆದ್ರಿಂದ ಈ ಉಚಿತದ ಫಾರ್ಮುಲಾ ಕಾಂಗ್ರೆಸ್ ಪಾಲಿಗೆ ಅಪಾಯ ಎನ್ನಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.